ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ನೀವು ತಮಿಳ್ನಲ್ಲಿ ನೋಡಿರ್ತೀರ ಏನಿವತ್ತು ಅಂತ. ಸೊ ನಾನಿವತ್ತು ಮಂತ್ರಾಲಯ ಟ್ರಿಪ್ ಹೋಗ್ತಾ ಇದ್ದೀನಿ. ಒಬ್ಬಳೇ ಹೋಗ್ತಾ ಇರೋದು, ನಮ್ಮನೆಯಿಂದ ನಾನು ಒಬ್ಬಳೇ ಹೋಗ್ತಾ ಇರೋದು. ನೋಡೋಣ ಬನ್ನಿ, ಯಾರ್ಯಾರು ಹೋಗ್ತೀವಿ, ಹೆಂಗಿರುತ್ತೆ ಜರ್ನಿ, ಹೇಗಿರುತ್ತೆ ಅಂತ ಎಲ್ಲ ತೋರಿಸ್ತೀನಿ. ಈಗ ಇನ್ನೂ ಟೈಮ್ ಬಂದುಬಿಟ್ಟು 9:45 ಆಗಿದೆ. ಸೊ ನಮಗೆ ಬಸ್ ಇರೋದು ಬಂದುಬಿಟ್ಟು 10:30ಗಿದೆ. ಸೊ ಇವಾಗ ನಾನು ರಾಜಾಜಿನಗರ್ಗೆ ಹೋಗಬೇಕು ಬಸ್ ಕ್ಯಾಚ್ ಮಾಡೋಕ್ಕೆ. ಅಲ್ಲಿಗೆ ಹೋಗುವಾಗ ತೋರಿಸ್ತೀನಿ. ಬಾಯ್ ಗೈಸ್, ನಾನು ಇವಾಗ ಹೊರಡ್ತಾ ಇದ್ದೀನಿ. ಇವಾಗ ನಮ್ಮ ಅಕ್ಕ ಡ್ರಾಪ್ ಮಾಡೋಕ್ಕೆ ಗಾಡಿ ತೆಗಿತಿದ್ದಾಳೆ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಹೇಗಿರುತ್ತೆ ಅಂತ. ನಾನು ಫಸ್ಟ್ ಟೈಮ್ ಆ ಥರ ಬಸ್ಸಲ್ಲಿ ಹೋಗ್ತಿರೋದು, ಸ್ಲೀಪಿಂಗ್ ಕೋಚ್ ಬಸ್ಸಲ್ಲಿ. ಫುಲ್ ಎಕ್ಸೈಟೆಡ್ ಆಗಿದ್ದೀನಿ, ಹೇಗಿರುತ್ತೆ ಎಲ್ಲ ತೋರಿಸ್ತೀನಿ ಬನ್ನಿ. ಅಮ್ಮ ಬಾಯ್. ಸೊ ಈಗ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್, ಬಾಯ್. ನಮ್ಮಪ್ಪ, ನಮ್ಮ ಅಣ್ಣಂದಿರು, ನಮ್ಮ ಎಲ್ಲರೂ ಬಂದಿದ್ದಾರೆ. ಎಷ್ಟು ಜನ ಹೋಗ್ತಾ ಇದ್ದೀವಿ ನಾವು. ಇಲ್ಲಿ ನಮ್ಮ ಅಣ್ಣ, ಇವರು ನಮ್ಮ ಅಣ್ಣ. ಹಾಯ್ ಮಾಡು ನಾನು ಯೂಟ್ಯೂಬ್ ಚಾನಲ್. ಬಾಯ್, ಹೋಗ್ತಾ ಇದ್ದೀನಿ. ಬಾಯ್ ಗೈಸ್, ನಮ್ಮಪ್ಪ ಉಂಡಿಗೆ ಹಾಕು ಅಂತ ದುಡ್ಡು ಕೊಡ್ತಿದ್ದಾರೆ. ಅವ್ರ ಕೈಯಿಂದ ಹಾಕ್ಬೇಕಂತೆ. ಖುಷಿ ಆಗ್ತಿದೆ ನನಗೆ. ನಾವು ಇವಾಗ ಒಳಗಡೆ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ, ಲೈಟಿಂಗ್ಸ್ ಆಗಿರ್ಬೋದು ಸಕ್ಕತ್ತಾಗಿದೆ. ಇವಾಗ ಸೀಟೆಲ್ಲ ನೋಡ್ಕೊಂಡು ಕೂತ್ಕೋಬೇಕು. ತುಂಬ ಚೆನ್ನಾಗಿದೆ. ನಾನು ಇದ್ದೇ ಫಸ್ಟ್ ಟೈಮ್ ಈ ಥರ ಸ್ಲೀಪಿಂಗ್ ಕೋಚ್ ಬಸ್ಸಲ್ಲಿ ಹೋಗ್ತಾ ಇರೋದು ಫ್ರೆಂಡ್ಸ್. ಸೊ ಗೈಸ್, ನಾನು ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿದ್ದೀನಿ. ಅವರೆಲ್ಲ ಕೆಳಗಡೆ ಇದ್ದಾರೆ, ಆ ಸೈಡ್ ಕೆಳಗಡೆ ಇದ್ದಾರೆ. ನಾನು ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿದ್ದೀನಿ. ಬ್ಯಾಗ್ ಇಡೋಕ್ಕೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ದೊಡ್ಡಮ್ಮ ಬ್ಯಾಗ್ ಇಟ್ಟಿದ್ದೀನಿ, ಇಲ್ಲಿ ನನ್ನ ಬ್ಯಾಗ್ ಇಟ್ಟಿದ್ದೀನಿ. ಮತ್ತು ವಿಂಡೋ ಓಪನ್ ಮಾಡ್ಕೊಂಡಿದ್ದೀನಿ, ಸೆಕೆ ಆಗ್ತಿತ್ತು ಅಂತ. ಸೊ ಇಲ್ಲಿ ಸ್ಕರ್ಟನ್ನು ಕೊಟ್ಟಿದ್ದಾರೆ ಕ್ಲೋಸ್ ಮಾಡೋಕ್ಕೆ. ಚೆನ್ನಾಗಿ ನಿದ್ದೆ ಬರುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಪಿಲ್ಲೋ ಕೊಟ್ಟಿದ್ದಾರೆ ಲೈಟಾಗಿ, ಸಕ್ಕತ್ತಾಗಿದೆ. ಹೋಗ್ತಾ ಇದ್ದೀವಿ. ಗೈಸ್, ಸೀರಿಯಸ್ಲಿ ಮೇಲಿಂದ ಅಂತೂ ವ್ಯೂ ಸಖತ್ತಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ನೀವೇ. ಹೋಗ್ತಾ ಇದ್ದೀವಿ, ಏನೋ ಒಂಥರ ಖುಷಿ, ಎಕ್ಸೈಟೆಡ್ ಆಗಿದ್ದೀನಿ ದೇವ್ರ ದರ್ಶನ ಮಾಡೋಕ್ಕೆ. ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ, ಹೇಗಿರುತ್ತೆ ಎಲ್ಲ ನಿಮಗೆ ತೋರಿಸ್ತೀನಿ. ನಾವು ಹೋಗ್ತಾ ಇರೋದು ಬಂದುಬಿಟ್ಟು ಯಾರ್ಯಾರು ಅದನ್ನೆಲ್ಲ ನಿಮಗೆ ನೀಟಾಗಿ ಕ್ಲಿಯರಾಗಿ ತೋರಿಸ್ತೀನಿ. ನೀಟಾಗಿ ಕಾಣಿಸಿಲ್ಲ ಅನಿಸುತ್ತೆ, ನೀವು ನೋಡಿರಲ್ಲ. ಸೊ ಎಲ್ಲ ತೋರಿಸ್ತೀನಿ. ಇವಾಗ ತೋರ್ಸೋಕ್ಕಾಗುತ್ತೋ ಆಗಲ್ವೋ ಗೊತ್ತಿಲ್ಲ. ಸೊ ನಾಳೆ ಬೆಳಗ್ಗೆ ಅಲ್ಲಿ ರೀಚ್ ಆದಮೇಲೆ ತೋರಿಸ್ತೀನಿ ಗೈಸ್. ಈಗ ಹೋಗ್ತಾ ಇದ್ದೀವಿ, ಸಕ್ಕತ್ತಾಗಿದೆ. ನಾನು ಫಸ್ಟ್ ಫ್ಲೋರಲ್ಲಿ ಬೇರೆ ಇದ್ಬಿಟ್ಟಿದ್ದೀನಿ. ಎಲ್ಲ ವ್ಯೂ ಸಕ್ಕತ್ತಾಗಿ ಕಾಣಿಸ್ತಿದೆ. ವಿಂಡೋ ಬೇರೆ ಓಪನ್ ಇದೆ, ತಂಪಾದ ಗಾಳಿ, ಜರ್ನಿ ಪ್ಲಸ್ ಸಾಂಗ್ ಕೇಳ್ತಾ ಇದ್ದರೆ ಯಾವುದೋ ಲೋಕಕ್ಕಿರುತ್ತೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನಿಜವಾಗ್ಲೂ. ಎಲ್ಲರೂ ಯಾರು ಇನ್ನೂ ಮಂತ್ರಾಲಯಕ್ಕೆ ಹೋಗಿಲ್ಲ, ಒಂದು ನಿಮಿಷ ಸೌಂಡ್ ಕೇಳಿಸ್ತಾ ಇಲ್ಲ ಅನಿಸುತ್ತೆ ನಿಮಗೆಲ್ಲ ಸರಿಯಾಗಿ. ನಾನು ಆದಷ್ಟು ಜೋರಾಗೆ ಮಾತಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ವಿಂಡೋ ಬೇರೆ ಓಪನ್ ಇದೆಯಲ್ಲ, ಕೇಳಿಸಲ್ಲ. ಯಾರು ನೀವಿನ್ನೂ ಮಂತ್ರಾಲಯಕ್ಕೆ ಹೋಗಿಲ್ಲ, ಹೋಗಿ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ರಾಯರ ಆಶೀರ್ವಾದ ಸಿಗುತ್ತೆ. ತುಂಬ
ಚೆಂದ ಅನಿಸುತ್ತೆ, ಮನ್ಸಿಗೆ ಸಮಾಧಾನ ಸಿಗುತ್ತೆ. ನೀವು ಒಂದು ಸತಿ ವಿಸಿಟ್ ಮಾಡಲೇಬೇಕಾಗಿರೋವಂಥ ಸ್ಥಳ ಅಂತಲೇ ಹೇಳ್ಬೋದು, ಏನು ತಪ್ಪಾಗಲ್ಲ. ಸೊ ನೀವೆಲ್ಲರೂ ಹೋಗಬೇಕು ಅಂತ ನಾನು ಇಷ್ಟಪಡ್ತೀನಿ. ಯಾರು ಹೋಗಿಲ್ಲ ಹೋಗಿ, ಯಾರು ಹೋಗಿದ್ದೀರಾ ಅವರೆಲ್ಲ ಹೇಗಿದೆ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಮನಸ್ಸಿಗೆ ಹೇಗೆ ಅನಿಸುತ್ತೆ ಅಲ್ಲೋದ್ರೆ ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಇವಾಗಂತೂ ನಂಗೆ ಸಖತ್ತು ಇಷ್ಟ ಆಗ್ತಿದೆ. ಸೊ ಜಾಸ್ತಿ ಜರ್ನಿ ವಿಡಿಯೋ ಆಗಬಾರ್ದಲ್ವಾ. ನಾನಿವಾಗ ಮಲ್ಕೊತೀನಿ. ಬಾಯ್ ಫ್ರೆಂಡ್ಸ್, ಗುಡ್ ನೈಟ್, ಲವ್ ಯು ಆಲ್. ಇವಾಗ ದೇವನಹಳ್ಳಿ ಹತ್ರ ಸ್ಟಾಪ್ ಕೊಟ್ಟಿದ್ದಾರೆ. ಸ್ಟಾಪ್ ಕೊಟ್ಟಿದ್ದಾರೆ. ಸೊ ನಾವು ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಹೋಟೆಲಲ್ಲಿ ಒಂದು ಬೈಟ್ ಕಾಫಿ ಕುಡ್ಕೊಂಡು ಹೋಗಬೇಕು. ಟೀ ಕುಡ್ಕೊಂಡು ಗೈಸ್ ಇವಾಗ ಬ್ರೇಕ್ ಬಿಟ್ಟಿದ್ರು. ಬ್ರೇಕ್ ಬಿಟ್ಟಿರೋದ್ರಿಂದ ನಾನು ನಮ್ಮ ಅಜ್ಜಿ ಒಟ್ಟಿಗೆ ಇದ್ದೀವಿ. ಆಗಲೇ ಅವ್ರು ಫುಲ್ಲು ಸೆರಗೆಲ್ಲ ಗುಗ್ಗ ಹಾಕ್ಕೊಂಡು ಮಲ್ಕೊಂಬಿಟ್ಟವ್ರೆ. ಬೆಳಗ್ಗೆ ಸಿಗ್ತೀವಿ ಫ್ರೆಂಡ್ಸ್. ಬಾಯ್, ಗುಡ್ ನೈಟ್. ನಿದ್ದೆನೂ ಬರ್ತಿಲ್ಲ, ನಿದ್ದೆ ಬರ್ತಾ ಇಲ್ಲ, ಕತ್ಲೆ ಕಾಣಿಸ್ತಿಲ್ಲ ಇನ್ನು ಏನೂ. ಒಂಥರ ಮಲ್ಕೊಂಡಿರೋ ತೊಟ್ಲು ತೂಗ್ದಂಗೆ ಆಗ್ತೈತೆ. ಮನೆ ಕಡೆ ತೂಗ್ದಂಗೆ. ಗೈಸ್ ಗುಡ್ ಮಾರ್ನಿಂಗ್. ಇವಾಗ ಬೆಳಗ್ಗೆ ಆಗ್ತಿದೆ, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಿದೆ, ವ್ಯೂ ಸಕ್ಕತ್ತಾಗಿದೆ. ಸೊ ಇವಾಗ ರೀಚ್ ಆಗ್ತೀವಿ ಅಂತ ಅನಿಸ್ತಿದೆ. ನೋಡೋಣ ಬನ್ನಿ ಇನ್ನು ಎಷ್ಟಿದೆ ಜರ್ನಿ. ಗುಡ್ ಮಾರ್ನಿಂಗ್. ನಾವಿವಾಗ ಬರ್ತಾ ಇದ್ದೀವಿ. ಬಂದಾಯಿತು. ಇವಾಗ ಮಂತ್ರಾಲಯ ಇಳ್ಕೊಬೇಕು. ಖುಷಿ ಆಗ್ತಿದೆ. ನೋಡಬೇಕು ಇವಾಗ ರೂಮ್ ಸಿಗುತ್ತೆ. ರೂಮ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗಬೇಕು ಗೈಸ್. ಸಿಗ್ತೀನಿ. ಗೈಸ್ ಇವಾಗೆಲ್ಲ ಫ್ರೆಶ್ ಅಪ್ ಆದ್ವಿ, ಈಚೆ ಓಡಬೇಕು. ಇಟ್ಕೊ, ನಾನು ಹಿಂಗೆ ಮುಡ್ಕೊಂತಿರ್ತೀನಿ. ಗೈಸ್ ಹೋಗ್ತಾ ಇದ್ದೀವಿ ಇವಾಗ ನಾವು. ಗುರುವಾರ ಆಗಿರೋದ್ರಿಂದ ಗೈಸ್ ಗುರುವಾರ ಆಗಿರೋದ್ರಿಂದ ತುಂಬ ರಶ್ ಇದೆ, ನೋಡ್ತಾ ಇರ್ಬೋದು. ಎಲ್ಲರೂ ನಾಮ ಹಚ್ಕೊತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ಸಕ್ಕತ್ತಾಗಿದೆ. ಆಂಟಿ ನೀಟಾಗಿ ಇಡಿ, ಆಂಟಿ ನೀಟಾಗಿ ಇರಿ. ಅವ್ರಿಗೆ ಇಡಿ. ದೊಡ್ಡಪ್ಪ ಹಿಂಗೆ ಇಟ್ಕೊ. ನಾನು ಎಲ್ಲದಕ್ಕೂ ಸರಿ ಮಾಡ್ತಾ ಹೋಗ್ತಾ ಇದ್ದೀವಿ. ನಮ್ಮ ಅಜ್ಜಿ, ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ದೊಡ್ಡಮ್ಮ ಹೋಗ್ತಾ ಇದ್ದೀವಿ ಗೈಸ್. ತುಂಬ ರಶ್ ಬೇರೆ ಇದೆ. ನನ್ನ ವಾಯ್ಸ್ ಕೇಳಿಸ್ತಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ರಶ್ ಇದೆ ಗೈಸ್. ಹೋಗ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಿದೆ. ಫುಲ್ಲು ಗಾಳಿ ಸಕ್ಕತ್ತಾಗಿದೆ. ನೀ ಹೇಳಿದ ವೇದಾಂತವು ಕೊಂದು ತಿನ್ನಬೇಡ, ನೀ ಸಾರಿದ ಶ್ರೀಮಂತ್ರವು ಹರಿಯ ಮರೆಯಬೇಡ. ಗುರು ನೀನು, ಗುರಿ ನೀನು, ಫಲ ನೀನು, ಪುಣ್ಯ ನೀನು, ರಾಯರೇ ಎಂದು ಹೇಳಿರೋ, ಕಾಯುವ ಮಂತ್ರ ಕಾಣಿರೋ, ಕೋರಿದ ವರವ ನೀಡುವ ಕಲಿಯುಗ ದೈವನ. ಫ್ರೆಂಡ್ಸ್ ಇವಾಗ ನಮಗೆ ಒಳ್ಳೆ ದೇವ್ರ ದರ್ಶನ ಆಯಿತು. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಹೊಳೆ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಹೇಗಿದೆ, ಎಷ್ಟು ನೀರಿದೆ ಎಲ್ಲ ತೋರಿಸ್ತೀನಿ ಬನ್ನಿ.
ಹೊಳೆ ಎಲ್ಲ ನೋಡ್ಕೊಂಬಂದ್ವಿ. ಇವಾಗ ಟಿಫನ್ ತಿನ್ನಕ್ಕಂತ ಬಂದಿದ್ದೀವಿ. ಸೊ ದರ್ಶನ ಎಲ್ಲ ಆಯಿತು. ಗೈಸ್ ನಾನು ರೈಸ್ ಐಟಮ್ ತೊಗೊಂಡೆ ಮತ್ತು ಅವರೆಲ್ಲರೂ ಇಡ್ಲಿ ವಡೆ ತೊಗೊಂಡ್ರು. ಸೊ ಇವಾಗ ಟಿಫನ್ ಮಾಡ್ತಾ ಇದ್ದೀವಿ, ಮುಗಿಸ್ಕೊಂಡು ಹೊರಡಬೇಕು. ನಾನು ಸ್ವಲ್ಪ ಏನೇನೋ ತೊಗೊತಾ ಇದ್ದೆ. ಇದೊಂದು ತೊಗೊಂಡೆ ಇದೆಲ್ಲ ತೊಗೊಂಡು ನೋಡಿ ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ ಫ್ರೇಮ್ ಎಲ್ಲ. ಮುಗೀತು. ಇವಾಗ ನಾವು ಪಂಚಮುಖಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೋಗ್ತಾ ಇದ್ದೀವಿ. ತುಂಬ ಬಿಸಿಲಿದೆ, ಕಣ್ಣು ಬಿಡೋಕ್ಕೆ ಆಗ್ತಾ ಇಲ್ಲ ಗೈಸ್, ಅಷ್ಟೊಂದು ಬಿಸಿಲಿದೆ. ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು ನಮಗೆ. ಹೋಗ್ತಾ ಇದ್ದೀವಿ ಇವಾಗ ಎಲ್ಲರೂ. ಗೈಸ್ ನಾವಿವಾಗ ಆಟೋದಲ್ಲಿ ಏಕಶಿಲಾ ಬೃಂದಾವನ ಬಿಚಾಲೆ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ನೋಡಿಕೊಂಡು ಬೇರೆ ಕಡೆ ಹೋಗಬೇಕು. ನೀರು ಇಲ್ಲೇ ಹೋಗೋದು ನಾವು ಇವಾಗ ಬೃಂದಾವನದ ಹತ್ರ. ಬೃಂದಾವನ ಅಂತ ಒಂದು ಏಕಶಿಲಾ ಕಲ್ಲಿಂದ ಮಾಡಿದ್ದಾರೆ, ಅಲ್ಲಿಗೆ ಹೋಗುತ್ತೆ, ಹರಿಯುತ್ತೆ ಪಕ್ಕದಲ್ಲೇ. ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ. ಬಿಸಿಲಲ್ಲಿ ಒಣಗಿಸು, ನೆರಳಲ್ಲಿ ಮಲಗಿಸು ರಾಘವೇಂದ್ರ. ಪಂಚಮುಖಿ ದೇವಸ್ಥಾನಕ್ಕೆ ದರ್ಶನ ಕೊಡೋಕೆ ಹೋಗ್ತಾ ಇದ್ವಿ. ತುಂಬ ರಶ್ ಇದೆ, ಕ್ಯೂ ಅಲ್ಲಿ ನಿಂತ್ಕೊಬೇಕು. ಇನ್ನು ಹೋಗ್ತಾ ಇದ್ದೀವಿ, ಸಖತ್ ರಶ್ ಇದೆ. ಪಂಚಮುಖಿ ದೇವಸ್ಥಾನ ತುಂಬ ಚೆನ್ನಾಗಿರುತ್ತೆ. ಬನ್ನಿ ತೋರಿಸ್ತೀನಿ. ಇವಾಗ ಪಂಚಮುಖಿ ದೇವಸ್ಥಾನದ ದರ್ಶನ ಮುಗೀತು. ನಾನು ಇವಾಗ ಹೋಗ್ತಾ ಇರೋದು ಬಂದುಬಿಟ್ಟು ಆಂಜನೇಯ ಫ್ಲೈಟಲ್ಲಿ ಇಲ್ಲಿಗೆ ಬಂದಿದ್ರಂತೆ. ಅಂದರೆ ಆ ಥರ ರೂಪದಲ್ಲಿ ಬಂಡೆಗಳು ಸೃಷ್ಟಿಯಾಗಿದ್ದಾವೆ, ಅದಕ್ಕಾಗಿ ಇಲ್ಲಿ ಬರ್ತಾ ಇದ್ದೀವಿ. ತೋರಿಸ್ತೀನಿ ಬನ್ನಿ ಯಾವುದು ಅಂತ. ಗೈಸ್ ಹೆಲಿಕಾಪ್ಟರ್ ಬಂದುಬಿಟ್ಟು ಆಂಜನೇಯಂದು ನೋಡಿ, ಇವಾಗ ತೋರಿಸ್ತಿದ್ದೀನಿ. ಓ ಮೈ ಗಾಡ್, ಹಸು ಬಂದ್ಬಿಡ್ತು ಎಲ್ಲರ ಹತ್ರನೂ ಗುದ್ದಕ್ಕೆ. ಇದೇ ಫ್ರೆಂಡ್ಸ್ ಆಂಜನೇಯ ಫ್ಲೈಟ್ ಅಂತೆ, ನೋಡ್ಕೊಳ್ಳಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಆಂಜನೇಯ ಮಲಗ್ತಾ ಇದ್ದಿದ್ದ ಸ್ಥಳ ಅಂದರೆ ಹಾಸಿಗೆ ದಿಂಬು ಅಂತ ಹೇಳ್ತಾರೆ. ಬ್ರಷ್ಶೀಟ್ ಹಾಸಿಗೆ ದಿಂಬು ಅಂತ ಹೇಳ್ತಾರೆ. ಮಂಚ ಆಗಿರುತ್ತದೆ, ಮಂಚ ಅಂತೆ, ಹಾಸಿಗೆ ದಿಂಬು ಮಂಚ ಆಗಿರುತ್ತೆ ಇದು. ಆ ರೀತಿ ಸೃಷ್ಟಿಯಾಗಿದೆ. ಬನ್ನಿ ನಾನು ನಿಮಗೆ ಅಲ್ಲಿರೋ ಬೋರ್ಡೇ ತೋರಿಸ್ತೀನಿ. ಬೆಡ್ ಆ್ಯಂಡ್ ಪಿಲ್ಲೋ. ಈ ಥರ ಆಗಿರುತ್ತೆ. ಇರಲಿಲ್ಲ, ತುಂಬ ಕಾಲು ಸುಡ್ತಿದೆ, ಅದಕ್ಕೆ ಸ್ಲಿಪ್ಪರ್ ಹಾಕ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಇನ್ನೊಂದು ದೇವಸ್ಥಾನ ಇದೆ ನೋಡೋದು, ಸ್ಲಿಪ್ಪರ್ ಹಾಕ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಗೈಸ್. ಸ್ಲಿಪ್ಪರ್ ಹಾಕ್ಕೊಂಡು ಹೋಗ್ತೀವಿ ಗೈಸ್. ಇವಾಗ ಅಲ್ಲಿ ಪಂಚಮುಖಿ ದೇವಸ್ಥಾನ ಅದೆಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿ ಮಂತ್ರಾಲಯಕ್ಕೆ ವಾಪಸ್ ಬಂದಿದ್ದೀವಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಈಗ ಅನ್ನದಾಸೋಹ ಮಾಡೋಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಮತ್ತು ಏನಪ್ಪ ಅಂದರೆ, ಆವಾಗಲೇ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಮಲ್ಕೊಂಡ್ಬಿಟ್ವಿ. ತುಂಬ ಟಯರ್ಡ್ ಆಗ್ತಿತ್ತು, ತುಂಬ ಕಾಲು ಬೇರೆ ನೋವ್ತಿತ್ತು. ಸೊ ಇವಾಗ ರೂಮ್ ತೋರಿಸ್ತೀನಿ ಬನ್ನಿ. ನಾವು ರೂಮ್ ಮಾಡ್ಕೊಂಡಿದ್ದೀವಿ.
ಇಲ್ಲೇ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ಎಲ್ಲ. ಅವರ್ ರೂಮ್ ಗೈಸ್, 2 ಚೇರ್ ಕೊಟ್ಟಿದ್ದಾರೆ ಮತ್ತು ದೊಡ್ಡದು ವಿಂಡೋ ಇದೆ, ಒಂದು ಸೋಫಾ ಕೊಟ್ಟಿದ್ದಾರೆ, ಎಲ್ಲ ಮಲ್ಕೊಂಡಿದ್ದಾರೆ, ಒಂದು ಟೇಬಲ್ ಥರ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಬ್ಯಾಗೆಲ್ಲ ಇಟ್ಕೊಂಡಿದ್ದೀವಿ, ದೇವ್ರ ಸಾಮಾನು ಪೂಜೆ ಮಾಡಿದ್ದು ಅದೆಲ್ಲ ಇಲ್ಲಿ ಇಟ್ಟಿದ್ದೀವಿ. ಆ್ಯಂಡ್ ಆಲ್ಸೋ ಮೈ ಫೇವ್ರೆಟ್ ಪಾರ್ಟ್, ಮಿರರ್ ಕೂಡ ಇದೆ, ಚೆನ್ನಾಗಿದೆ ಮಿರರ್ ದೊಡ್ಡದು. ಮತ್ತು ಒಂದು ಟಾಯ್ಲೆಟ್. ನಾವು ರೂಮಿಂದ ಆಚೆ ಬಂದುಬಿಟ್ಟು ಸ್ವಲ್ಪ ರಿಫ್ರೆಶ್ ಆಗೋ ಥರ ಕಾಫಿ ಆರ್ ಟೀನೋ ಬೋಂಡಾ ಬಜ್ಜಿನೋ ತಿನ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಮತ್ತು ಇಲ್ಲಿ ನಾನು ಲಾಸ್ಟ್ ಟೈಮ್ ಬಂದಾಗೂ ತಿಂದಿದ್ದೆ ಬದನೇಕಾಯಿ ಬಜ್ಜಿ ಅಂತ, ಸಕ್ಕತ್ತಾಗಿರುತ್ತೆ ಟೇಸ್ಟ್. ಸೊ ತಿನ್ಕೊಂಬರೋಕ್ಕೆ ಹೋಗ್ತಾ ಇದ್ದೀವಿ ನಾವೆಲ್ಲರೂ. ಬನ್ನಿ ಹೋಗೋಣ, ಹೇಗಿರುತ್ತೆ ಎಲ್ಲ ತೋರಿಸ್ತೀನಿ ನಿಮಗೆ. ಅಜ್ಜಿನ ಕೇಳೋಣ ಹೆಂಗಿತ್ತು ದೇವಸ್ಥಾನ ನೋಡಿ. ಚೆನ್ನಾಗೈತೆ. ಇಷ್ಟ ಆಯ್ತಾ? ನಮ್ಮ ಅಜ್ಜಿದು ತುಂಬ ಇಷ್ಟ ಆಯಿತು. ಅಷ್ಟೇ ಕಾಲು ನೋವು ಬಂದುಬಿಟ್ಟಿದೆ, ಎಲ್ಲ ಕಡೆ ಓಡಾಡಿ ಈಗಲೂ ಕಾಲು ನೋವ್ತಿದೆ ಸಕ್ಕತ್ತು. ಸೊ ಹೋಗೋಣ ಬನ್ನಿ. ಗೈಸ್, ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಬದನೆಕಾಯಿ ಬಜ್ಜಿ ಮಾಡ್ತಾರೆ, ಸಖತ್ತಾಗಿರುತ್ತೆ ಟೇಸ್ಟ್ ವೈಸ್ ಮಾತ್ರ. ಸೊ ನೀವೇನಾದರೂ ಅಲ್ಲೋದ್ರೆ ಮಿಸ್ ಮಾಡದೆ ತಿನ್ನಲೇಬೇಕಾಗಿರೋ ಅಂಥ ಬದನೆಕಾಯಿ ಬಜ್ಜಿ ಚೆನ್ನಾಗಿತ್ತು, ನಾನು ತಿಂದೆ ಕೂಡ. ಗೈಸ್, ಇವಾಗ ಈವ್ನಿಂಗ್ ಆಗಿರೋದ್ರಿಂದ ಹಾಗೆ ಮತ್ತೆ ದೇವಸ್ಥಾನ ಹತ್ರನೇ ಹೋಗ್ತಾ ಇದ್ದೀವಿ, ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಅಮ್ಮ ಗುದ್ದು ಬೇಡದು, ಬಾಯಿಲೆ ಹೋಗ್ಬೇಡ್ದು. ಹೋಗ್ತಾ ಇದೆ ಫ್ರೆಂಡ್ಸ್, ನನ್ನ ಹತ್ರ ಬರ್ತಾ ಇಲ್ಲ ನೋಡಿ, ಅವ್ರ ಹತ್ರ ಹೋಗ್ತಾ ಇದೆ. ಅಯ್ಯೋ ಅಲ್ಲೇ ನಿಂತ್ಕೊಂತು. ಏ ಕರಿಯ, ಎಷ್ಟು ಚೆನ್ನಾಗಿ. ತಿರುಪತಿ ವಾಸನ ವೆಂಕಟರಮಣನ ಅನುಗ್ರಹ ಪಡೆದ ಗುರುವೇ, ದ್ವೈತ ಸಿದ್ಧಾಂತ ಜ್ಞಾನ ಪ್ರವಾಹ ಪೊಗಳುವೆ ನಿಮ್ಮ ಮಹಿಮೆ. ಆಲಯವೇ ಕರುಣಾಲಯವೇ, ಮಂತ್ರಾಲಯ ನಮ್ಮ ಸ್ಮರಣೆ, ಶಾಶ್ವತನೇ ಪರಿಪೂರಣನೇ ರಾಘವೇಂದ್ರ ಪ್ರಭುವೇ. ಗೈಸ್, ಮತ್ತೆ ನಾವು ಬಸ್ ಬುಕ್ ಮಾಡಿದ್ವಿ. ಸೊ ಮಂತ್ರಾಲಯ ಎಲ್ಲಿ ಇಳ್ದಿದ್ವೋ ಅಲ್ಲೇ ಬಸ್ ಬಂದಿದೆ. ಸೊ ಇವಾಗ ಹತ್ಕೊತಾ ಇದ್ದೀವಿ, ಹತ್ಕೊಂಡು ಮಂತ್ರಾಲಯ ಟು ಬ್ಯಾಂಗ್ಳೂರ್. ಬನ್ನಿ ಹೋಗೋಣ. ಸೊ ಗಾಯ್ಸ್, ಇವಾಗ ಜರ್ನಿ ನಮ್ಮದು ಸ್ಟಾರ್ಟ್ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ನೀವು ಒಂದ್ಸತಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.